ಹೇಳದ್ನಲ್ಲ, ಇದನ್ನ ಕಾಮ್ ಮಾಡ್ಕೊಳ್ಳೋದೇ ಬುದ್ಧಿವಂತಿಕೆ. ಅಂದ್ರೆ ನಿಜವಾದ ಬುದ್ಧಿವಂತಿಕೆ, ಅದೇ ನಿಜವಾದ ಹ್ಯಾಪಿನೆಸ್. ಪ್ರೆಸೆಂಟ್ ಬರ್ತೀವಿ, ನಿಮ್ಗೆ ಹ್ಯಾಪಿನೆಸ್ ಅರಿವಾಗುತ್ತೆ. ಇವಾಗ ಸಿಂಪಲ್ ಆಗಿ ಹೇಳ್ಬೇಕು, ನೀವು ಮನೆಗೆ ಹೋಗ್ತೀರಾ, ಅದೇ ಮನೆ, ದಿನಾ ಹೋಗೋ ಮನೆ. ಓಕೆ, ನೀವು ಮದುವೆ ಆಗಿಲ್ಲ, ಬಟ್ ಮದುವೆ ಆಗಿರೋರ್ಗೆ ಅದೇ ಹೆಂಡತಿ, ಅದೇ ಊಟ, ಅದೇ ಇದು ಏನ್ ಹೇಳಿ, ಅದು ರಿಪಿಟೇಟಿವ್ ಆಗಿ ಅವ್ರಿಗೆ ಆ ಮೆಮೊರಿ ಏನ್ ಮಾಡುತ್ತೆ, ನಿಮ್ಮಲ್ಲಿರೋ ಹ್ಯಾಪಿನೆಸ್ ಫೀಲ್ ಮಾಡುತ್ತೆ. ನೀವು ವಾಚ್ ಮಾಡ್ಕೊಳ್ತಾ ಇರಿ, ನಿಮ್ ಪ್ರತಿ ಸತಿ ನಿಮ್ಮ ಮನೆ ಹೊಸದಾಗ ಕಾಣಿಸುತ್ತೆ. ಬೀಯಿಂಗ್ ಇನ್ ಪ್ರೆಸೆಂಟ್, ನಿಮ್ಗೆ ಒಂದೊಂದು ಗಿಡ, ಒಂದೊಂದು ಎಲ್ಲೆಲ್ಲೂ ಅದ್ಭುತವಾದಿದೆ. ಅದಕ್ಕೆ ರೆಸ್ಪೆಕ್ಟ್ ಅನ್ನೋದು ಆಕ್ಚುಲಿ ಏನ್ ಹೇಳಿ, ಇಡೀ ಜಗತ್ತನ್ನು ರೆಸ್ಪೆಕ್ಟ್ ಮಾಡಿ. ನಾನು ಏನು ಇಲ್ಲದೆ ಇದ್ದಂಗೆ ಆದಾಗ ನನಗೆ ಎಲ್ಲವೂ ಕಾಣಿಸುತ್ತೆ. ನಾನು ಇದೀನಿ ಅನ್ಕೊಂಡು ನನಗೆ ಯಾವ್ದು ಕಾಣಿಸಲ್ಲ, ಬರೀ ನಾನೊಬ್ಬನೇ ಕಾಣಿಸ್ತಾ ಇರ್ತೀನಿ. ಅದು ನರಕ. ಯಾರೋ ಒಬ್ರು ಹೈದರಾಬಾದ್ ರೈಟರ್ ಕತೆ ಹೇಳ್ತಾ ಇದ್ರು. ಹೇಳ್ಬೇಕಾದ್ರೆ ನಿಜವಾದ ನಮ್ಮ ಎಜುಕೇಶನ್ ಸಿಸ್ಟಮ್ ಹೆಂಗಿತ್ತು ಅಂತ ಅದನ್ನ ಹೇಳ್ತಾ ಅವರು ಪ್ರತಿ ಕಾಲಕ್ಕೆ ಹೋದ್ರು. ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ತೃತೀಯಯುಗದಲ್ಲಿ ಹೆಂಗಿತ್ತು ಎಜುಕೇಶನ್ ಸಿಸ್ಟಮ್ ಅಂದ್ರೆ, ಒಂದು ಚಿಕ್ಕ ಮಗುನ್ ತಂದು ಒಂದು ಅರಳಿ ಕಟ್ಟೆಯಲ್ಲಿ ಕೂರಿಸೋರಂತೆ. ವಯಸ್ಸಾದವರೆಲ್ಲ ಬಂದು ಆ ಮಗುನ್ ಮುಖ ನೋಡೋರಂತೆ. ಒಂದು ಅರ್ಧ ಗಂಟೆ 1 hour ನೋಡ್ಬಿಟ್ಟು ಆಯ್ತು ಎಜುಕೇಶನ್ ಮುಗೀತು ಅಂತ ಹೊರಗೋರಂತೆ. ಅದೇ ಎಜುಕೇಶನ್ ಅಂದ್ರೆ ಏನ್ ಹೇಳಿ, ಆ ಮಗುವಲ್ಲಿರೋ ಇನ್ನೋಸೆನ್ಸ್, ಆ ಮಗುವಲ್ಲಿರೋ